ವೀಕ್ಷಕರ ಕೆಲವರು ಅತ್ಯಲ್ಪಾವಧಿಯಲ್ಲಿ ಎಲ್ಲರೂ ಕೂಡ ಎದ್ದು ನಿಂತು ಗೌರವಿಸುವಷ್ಟು ಸಾಧನೆ, ಹೆಸರು ಹಾಗೂ ಕೀರ್ತಿಯನ್ನು ಗಳಿಸಿ ಮರೆಯಾಗ್ತಾರೆ. ಇವರು ಮರೆಯಾದ ಬಳಿಕ ಜನಮಾನಸ ಅವರನ್ನ ಮುಂದಿನ ಅನೇಕ ವರ್ಷಗಳವರೆಗೂ ಸ್ಮರಿಸಿ ಆರಾಧಿಸುತ್ತೆ. ಅಂಥವರಲ್ಲಿ ಒಬ್ಬರಾಗಿದ್ದವರೇ ವಿಶ್ವವಿಖ್ಯಾತ ಮಾರ್ಷಲ್ ಆರ್ಟಿಸ್ಟ್ ಆದಂತಹ ಜಗದ್ವಂದ್ಯ ಬ್ರೂಸ್ಲಿ. ಹೌದು, ಬ್ರೂಸ್ಲಿಗೆ ವಿಶ್ವಾದ್ಯಂತ ಅಸಂಖ್ಯಾತ ಅಭಿಮಾನಿಗಳಿದ್ರು. ಅಲ್ಪಾಯುವಾಗಿದ್ದಂತಹ ಬ್ರೂಸ್ಲಿ ಬಹುಬೇಗನೆ ಖ್ಯಾತಿಯ ಉತ್ತುಂಗಕ್ಕೇರಿ ಮರೆಯಾಗಿ ಹೋದವರು. ಇವರನ್ನ ವಿಶ್ವದ ನಂಬರ್ 1 ಮಾರ್ಷಲ್ ಆರ್ಟಿಸ್ಟ್ ಅಂತಾನೆ ಕರೆಯಲಾಗುತ್ತೆ. ಇವರ ಫೈಟಿಂಗ್ ಮೂವ್ಸ್ಗಳು ಎಷ್ಟು ಸ್ಪೀಡಾಗಿ ಇರ್ತಾ ಇತ್ತು ಅಂದ್ರೆ ಅವುಗಳನ್ನ ಅತ್ಯಾಧುನಿಕ ಕ್ಯಾಮೆರಾಗಳಿಂದ 36 ಫ್ರೇಮ್ ಕವರೇಜ್ ಬಳಸಿ ಸೆರೆ ಹಿಡಿಯಲಾಗ್ತಿತ್ತು. 36 ಫ್ರೇಮ್ ಪರ್ ಸೆಕೆಂಡ್ಗೆ ಒಂದರ ಹಾಗೆ ಬಿತ್ತರವಾಗ್ತಿದ್ದಂತಹ ಇವರ ಆಕ್ಷನ್ ಸೀನ್ಗಳನ್ನ ಬರೀ ಗಣ್ಣಿನಿಂದ ಗ್ರಹಿಸಲು ಸಾಧ್ಯವಾಗ್ತಿರ್ಲಿಲ್ಲ. ಬ್ರೂಸ್ಲಿಗೆ ಮೊದಲಿಂದಲೂ ಕೂಡ ಶಾಲಾ ಕಾಲೇಜಿನ ವ್ಯಾಸಂಗದಲ್ಲಿ ಸ್ವಲ್ಪವೂ ಕೂಡ ಆಸಕ್ತಿ ಇರಲಿಲ್ಲ. ಆದರೂ ಕೂಡ ಅವರ ಲೈಬ್ರರಿಯಲ್ಲಿ ಸುಮಾರು 2,000ಕ್ಕೂ ಹೆಚ್ಚಿನ ಪುಸ್ತಕಗಳು ಇದ್ವು. ಅವರನ್ನ ನಟ ಮಾತ್ರವಲ್ಲದೆ ಗ್ರೇಟೆಸ್ಟ್ ಫಿಲಾಸಫರ್ಗಳಲ್ಲಿ ಒಬ್ಬರು ಅಂತ ಗುರುತಿಸಲಾಗಿತ್ತು. ಅವರಲ್ಲಿ ಒಬ್ಬ ನಿಷ್ಣಾತ ಚಿತ್ರ ಕಲಾವಿದನು ಕೂಡ ಇದ್ದ. ಸಾಮಾನ್ಯವಾಗಿ ನುರಿತ ಹಾಗೂ ಪ್ರೊಫೆಷನಲ್ ಬಾಕ್ಸರ್ಗಳು 35ರಿಂದ 75 ಕೆಜಿ ತೂಕದ ಪಂಚಿಂಗ್ ಬ್ಯಾಗ್ ಅನ್ನು ಬಳಸಿದರೆ, ಬ್ರೂಸ್ಲಿ ಮಾತ್ರ ತಮ್ಮ ದಿನನಿತ್ಯದ ವರ್ಕೌಟ್ಗಾಗಿ ಅವರು 150 ಕೆಜಿ ತೂಗುವ ಪಂಚಿಂಗ್ ಬ್ಯಾಗ್ ಅನ್ನ ಬಳಸ್ತಾ ಇದ್ರು. ಕಾರಣ, ಇತರೆ ಸಾಧಾರಣ ತೂಕದ ಬ್ಯಾಗ್ಗಳು ಅವರ ಏಟನ್ನ ಅಥವಾ ಅವರ ಪಂಚನ್ನ ಅಥವಾ ಅವರ ರಭಸವನ್ನ ಸಹಿಸಿಕೊಳ್ತಿರ್ಲಿಲ್ಲ. ಇಂಥ ಅಸಾಮಾನ್ಯ ವ್ಯಕ್ತಿಯ ಸಾವೇ ಈವರೆಗೂ ಒಂದು ಮಿಸ್ಟರಿಯಾಗಿ ಉಳಿದು ಹೋಗಿದೆ. ಬನ್ನಿ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಬ್ರೂಸ್ಲಿ ಅವರ ಬದುಕಿನ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳ ಬಗ್ಗೆ ಹಾಗೂ ಅವರಲ್ಲಿದ್ದಂತಹ ಅಸಾಧಾರಣ ಪ್ರತಿಭೆ ಕುರಿತಾಗಿ ನೀವ್ಯಾರು ಕೂಡ ಈವರೆಗೂ ಕೇಳಿರದ ಒಂದಷ್ಟು ಸಂಗತಿಗಳನ್ನ ಇಲ್ಲಿ ತಿಳಿಯೋಣ. ವೀಕ್ಷಕರ, ಬ್ರೂಸ್ಲಿ 1940ರ ನವೆಂಬರ್ನಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನೆಲೆಸಿದಂತಹ ಒಂದು ಚೀನಿ ಪರಿವಾರದಲ್ಲಿ ಜನಿಸ್ತಾರೆ. ಇವರು ತಾಯಿ ಮೂಲತಃ ಜರ್ಮನ್ ಮೂಲದವರಾಗಿದ್ದು, ಇದೇ ಕಾರಣಕ್ಕೆ ಬ್ರೂಸ್ಲಿ ಅವರನ್ನ ಆಫ್ ಜರ್ಮನ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಇವ್ರ ತಂದೆ ಹೆಸರು ಲಿ ಹೋಯ್ ಚೆನ್. ಇವರು ಮೂಲತಃ ಓರ್ವ ಒಪೆರಾ ಆರ್ಟಿಸ್ಟ್ ಹಾಗೂ ಅವರು ಕೂಡ ಚಿತ್ರ ನಟರಾಗಿದ್ರು. ಇನ್ನು ಇವರ ತಾಯಿ ಗ್ರೇಸ್ ಹೋ ಗೃಹಿಣಿ. ಬ್ರೂಸ್ಲಿಯ ಪರಿವಾರ ಸ್ವಲ್ಪ ದೊಡ್ಡದು. ಅವರಿಗೆ 3-4 ಜನ ಸಹೋದರ ಹಾಗೂ ಸಹೋದರಿಯರು ಕೂಡ ಇದ್ರು. ಇವರೆಲ್ಲರ ಜೊತೆಗೂಡಿ ಬೆಳೆದಂತಹ ಬ್ರೂಸ್ಲಿಯ ಪರಿವಾರ ಬಹುಬೇಗನೆ ಅಮೆರಿಕವನ್ನು ತೊರೆದು ಚೀನಾಗೆ ಹಿಂದಿರುಗಬೇಕಾಯಿತು. ಕಾರಣ, ಇವ್ರ ತಂದೆ ಓರ್ವ ಸಿನಿಮಾ ನಟರಾಗಿದ್ದು ಈ ಕ್ಷೇತ್ರದಲ್ಲಿ ಯಶಸ್ವಿ ನಟರಾಗಿ ಗುರುತಿಸಿಕೊಂಡಿದ್ರು. ಇದರ ಪ್ರಭಾವದಿಂದಲೇ ಬ್ರೂಸ್ಲಿ ಕೂಡ ಸಿನಿಮಾ ಕ್ಷೇತ್ರಕ್ಕೆ ಚಿಕ್ಕಂದಿನಲ್ಲಿ ನಂಟನ್ನ ಬೆಳೆಸಿಕೊಂಡು ಅವರು ತಮ್ಮ 6ನೇ ವರ್ಷದಲ್ಲಿಯೇ ಬಾಲ ನಟರಾಗಿ ನಟಿಸೋದಕ್ಕೆ ಶುರು ಮಾಡಿದ್ರು. ಅವರು ಯಶಸ್ವಿ ಬಾಲ ನಟರಾಗಿ ಆಗಲೇ ಸುಮಾರು 20 ಸಿನಿಮಾಗಳಲ್ಲಿ ನಟಿಸಿದ್ರು. ವೀಕ್ಷಕರ, ಸಿನಿಮಾಗಳಲ್ಲಿ ಬ್ರೂಸ್ಲಿ ಎಷ್ಟು ಟಫ್ ಹಾಗೂ ವೈಲ್ಡ್ ಅಂತ ನಾವೆಲ್ಲ ನೋಡೇ ಇದ್ದೇವೆ. ಇಂಥ ಬ್ರೂಸ್ಲಿ ಚಿಕ್ಕಂದಿನಲ್ಲಿ ತುಸು ಪುಕ್ಕಲು ಸ್ವಭಾವದ ಬಾಲಕರಾಗಿದ್ರು. ಅವರಿದ್ದ ಗಲ್ಲಿ ಮೊಹಲಾದ ಬಳಿ ಒಂದಷ್ಟು ಇತರ ಹುಡುಗರು ಬ್ರೂಸ್ಲಿಯನ್ನ ಸದಾ ಗೋಳು ಹೊಯ್ದುಕೊಳ್ತಾ ಇದ್ರು. ಅವರಿಂದ ಸದಾ ತೊಂದರೆಯನ್ನು ಅನುಭವಿಸ್ತಾ ಇದ್ದಂತಹ ಬ್ರೂಸ್ಲಿಯನ್ನ ಅವ್ರ ತಂದೆ ಮಾರ್ಷಲ್ ಆರ್ಟ್ಸ್ ಕಲಿತು ಆತ್ಮರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಲಹೆ ಕೊಟ್ರು. ಅವರ ಸೂಚನೆಯಂತೆ ಬ್ರೂಸ್ಲಿ ಮಾರ್ಷಲ್ ಆರ್ಟ್ಸ್ ಕಲಿಕೆಗೆ ಮುಂದಾದ್ರು. ಇಲ್ಲಿ ಬ್ರೂಸ್ಲಿ ಮಾರ್ಷಲ್ ಆರ್ಟ್ಸ್ ನಲ್ಲಿ ಎಷ್ಟು ನಿಪುಣರಾಗಿದ್ರು ಅಂದ್ರೆ, ಈ ಮುನ್ನ ಅವರನ್ನ ಕೆಣಕುತ್ತಿದ್ದ ಹುಡುಗರಿಗೆ ಬ್ರೂಸ್ಲಿ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದ್ರು. ತಮ್ಮ 13ನೇ ವಯಸ್ಸಿಗೆ ಈ ವಿದ್ಯೆಯಲ್ಲಿ ಪರಿಣಿತರಾಗಿ ಹೋದ್ರು. ಅವರು ತಮ್ಮ ಕಲಿಕೆಯನ್ನ ಗುರುಗಳಾದ ಇಪ್ ಮ್ಯಾನ್ ರ ಜೊತೆ ಕಲಿತು ಅವ್ರ ಜೊತೆಯಲ್ಲಿ ವಿಂಗ್ ಚುಹಾನ್ ವಿದ್ಯೆಯನ್ನು ಕೂಡ ಮುಂದುವರಿಸಿದ್ರು. ಬ್ರೂಸ್ಲಿಗೆ ಮುಂದೆ ಅನೇಕರು ಟ್ರೈನಿಂಗ್ ಅನ್ನ ಕೊಟ್ಟರು ಕೂಡ ಅವರು ತಮ್ಮ ಮೊದಲ ಗುರುಗಳಾದಂತಹ ಇಪ್ ಮ್ಯಾನ್ ರನ್ನ ತಮ್ಮ ನೈಜ ಗುರುಗಳು ಅಂತ ಭಾವಿಸಿದರು. ಇದಲ್ಲದೆ ಅವರು ಅಂದಿನ ಹೆಸರಾಂತ ಭಾರತೀಯ ಪೈಲ್ವಾನಾಗಿದ್ದಂತಹ ಭಾರತೀಯ ಕುಸ್ತಿಪಟು ಗಾಮಾರವರಿಂದಲೂ ಕೂಡ ತುಸು ಹೆಚ್ಚೆ ಪ್ರಭಾವಿತರಾಗಿದ್ರು. ಇದಾದ ಬಳಿಕ ಬ್ರೂಸ್ಲಿ ಟೀನೇಜ್ಗೆ ಬರುವಷ್ಟರಲ್ಲಿ ಅವರ ರಗಳೆ ವಿಪರೀತವಾಗಿತ್ತು. ಗಲ್ಲಿಯ ಇತರೆ ಹುಡುಗರ ಜೊತೆ ಸದಾ ಕಿರಿಕನ ಮಾಡಿಕೊಂಡು ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕಿಕೊಳ್ಳುತ್ತಿದ್ದ ಅವ್ರ ಮನೆಗೆ ಇದೇ ವಿಷಯವಾಗಿ ಒಮ್ಮೆ 2 ಪೊಲೀಸರು ಕೂಡ ಬಂದಿದ್ದುಂಟು. ಇದನ್ನೆಲ್ಲ ನೋಡಿದ ಅವ್ರ ತಂದೆ ಬ್ರೂಸ್ಲಿ ಅವರಿಗೆ ವಾಪಸ್ ಅಮೆರಿಕಕ್ಕೆ ಹೋಗಿ ಅಲ್ಲಿ ತಮ್ಮ ವ್ಯಾಸಂಗ ಕಂಟಿನ್ಯೂ ಮಾಡೋದಕ್ಕೆ ಸಲಹೆ ಕೊಟ್ಟರು. ನಂತರ ಬ್ರೂಸ್ಲಿ ಅಲ್ಲಿಯ ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ಗೆ ಸೇರ್ಕೊಳ್ತಾರೆ. ಆದರೆ ಅವರಿಗೆ ಓದ್ನಲ್ಲಿ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಕಾಲೇಜಿಗೆ ಸೇರಿದ ಅವರು ತಮ್ಮ ಇತರ ಕೆಲ ಸಹಪಾಠಿಗಳ ಜೊತೆ ಸೇರಿ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಅನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಈ ಸಮಯದಲ್ಲಿಯೇ ಅವರಿಗೆ ಲಿಂಡಾ ಎಂಬ ಯುವತಿಯ ಪರಿಚಯವಾಗಿ ಈ ಒಂದು ಪರಿಚಯ ಸ್ನೇಹ ಪ್ರೀತಿಯಾಗಿ ತಿರುಗುತ್ತೆ. ಇಬ್ರು ಕೂಡ ಪ್ರೀತಿಸೋದಕ್ಕೆ ತೊಡಗ್ತಾರಲ್ಲದೆ 1964ರಲ್ಲಿ ಬ್ರೂಸ್ಲಿ ಹಾಗೂ ಲಿಂಡಾ ಇಬ್ರು ಕೂಡ ಮದುವೆ ಆದ್ರು. ಅವರಿಂದ ಬ್ರೂಸ್ಲಿಗೆ 2 ಮಕ್ಕಳು ಜನಿಸಿದ್ರು. ಮಗ ಬ್ರಾಂಡನ್ ಲೀ ಹಾಗೂ ಮಗಳು ಶಾನನ್ ಲೀ. ವೀಕ್ಷಕರೇ, ದಿನೇ ದಿನೇ ಓದುಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಬ್ಯುಸಿ ಲೈಫ್. ಹೌದು, ತಮ್ಮ ಒತ್ತಡದಾಯಕ ಜೀವನ ಶೈಲಿಯಲ್ಲಿ ಹಲವರಿಗೆ ತಮ್ಮ ನೆಚ್ಚಿನ ಪುಸ್ತಕಗಳನ್ನ ಓದುವಂತಹ ಹವ್ಯಾಸಗಳು ಇದ್ರೂ ಕೂಡ ಅವರಿಗೆ ಓದೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ರೆ ಈಗ ಆ ಚಿಂತೆ ಬೇಡ. ಅಂಥವ್ರಿಗೆ ಅಂತಾನೆ ಕೂಕು FM ಆಪ್ ಇದೆ. ಈ ಒಂದು ಆಪ್ ನಲ್ಲಿ ನೀವು ನಿಮ್ಮ ಇಷ್ಟದ ಪುಸ್ತಕಗಳನ್ನ ಧ್ವನಿಯ ಮೂಲಕ ಯಾವುದೇ ಕೆಲಸ ಮಾಡ್ತಾ ಕೇಳಬಹುದು. ಈ ಒಂದು ಆಪ್ ನಲ್ಲಿ ನಿಮ್ಮ ಜೀವನವನ್ನೇ ಬದಲಿಸುವಂತಹ ಹಾಗೂ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ನಿಮ್ಮ ಜೀವನ ಶೈಲಿ ಹೇಗಿರಬೇಕು ಹಾಗೂ ನಿಮ್ಮ ನೆಚ್ಚಿನ ಪುಸ್ತಕಗಳು ಇದರಲ್ಲಿವೆ.
ಈ ಒಂದು ಆಪ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿದೆ. ಹಾಗೂ ಈ ಒಂದು ಆಪ್ಗೆ ಸೈನ್ ಅಪ್ ಆಗುವಾಗ KTF50 ಎಂಬ ಕೂಪನ್ ಕೋಡ್ ಅನ್ನು ಬಳಸಿದ್ರೆ ಅದರ ಡಿಸ್ಕೌಂಟ್ ನ ಭಾಗಿತ್ವ ನಿಮಗೆ ಸಿಗುತ್ತೆ. ಬ್ರೂಸ್ಲಿಯ ಮಾರ್ಷಲ್ ಆರ್ಟ್ಸ್ ಕಲಿಕೆಯ ಬೆಳವಣಿಗೆ ಅದ್ಭುತವಾಗಿಯೇ ಸಾಗ್ತಾ ಇತ್ತು. ಅವರು ಈ ಕಲಿಕೆಯಿಂದ ಅನೇಕಾರು ಯಾರು ಕೂಡ ಮಾಡದ ಚಮತ್ಕಾರಗಳನ್ನ ಇಲ್ಲಿ ನಿರ್ವಹಿಸಬಲ್ಲವರಾಗಿದ್ರು. ಅವರ ಒಂದು ಪಂಚ್ ಗಂಟೆಗೆ 148 ಕಿಲೋಮೀಟರ್ ವೇಗದಲ್ಲಿ ರಭಸವಾಗಿತ್ತು. ಆ ಏಟು ಬಿದ್ದವರ ಎದೆಗೂಡು ಆ ಕ್ಷಣವೇ ಪುಡಿ ಪುಡಿಯಾಗುವಷ್ಟು ಅದು ಸದೃಢವಾಗಿರ್ತಾ ಇತ್ತು. ಅಂದ್ರೆ ಒಂದು ಕಾರು 1 ಗಂಟೆಗೆ 48 ಮೈಲಿ ಸ್ಪೀಡಲ್ಲಿ ಬಂದು ಯಾರಿಗಾದ್ರೂ ಗುದ್ದಾಗ ಉಂಟಾಗುವಂತಹ ಡ್ಯಾಮೇಜ್ ಆ ಬ್ರೂಸ್ಲಿಯ ಒಂದು ಪಂಚ್ನಿಂದ ಉಂಟಾಗೋದಕ್ಕೆ ಸಾಧ್ಯವಿತ್ತು. ಇದು ಮಾನವನ ಚರಿತ್ರೆಯಲ್ಲಿ ಒಂದು ದಿವ್ಯ ಸಾರ್ವತ್ರಿಕ ದಾಖಲೆಯಾಗಿದೆ. ಅವರು 3 ಇಂಚು ದೂರದ ಪಂಚ್ನಿಂದ ವ್ಯಕ್ತಿಯೊಬ್ಬರು 9 ರಿಂದ 10 ಅಡಿ ಹಿಂದಕ್ಕೆ ಬೀಳ್ತಾ ಇದ್ರು. ಇನ್ನು ಪೂರ್ಣ ತಾಕತ್ತಿನಿಂದ ಬಿದ್ದ ಅವರ ಪಂಚ್ಗೆ ಯಾರೇ ಆಗಲಿ ಕನಿಷ್ಠ 20 ಮೀಟರ್ ದೂರಕ್ಕೆ ಹಾರ್ತಾ ಇದ್ರು. 5 ರಿಂದ 8 ಫೀಟ್ ಎತ್ತರದ ಹಾಗೂ 60 ರಿಂದ 64 ಕೆಜಿ ತೂಗಬಲ್ಲ ವ್ಯಕ್ತಿಯೊಬ್ಬರಲ್ಲಿ ಇಷ್ಟು ಶಕ್ತಿ ಹೇಗೆ ಇರೋದಕ್ಕೆ ಸಾಧ್ಯ? ಈತ ನಿಜಕ್ಕೂ ಮನುಷ್ಯನ ಅಂತ ಇಡೀ ಜಗತ್ತೇ ಇವರನ್ನ ಬೆರಗಾಗಿ ನೋಡ್ತಿತ್ತು. ಇನ್ನೊಂದು ಆಸಕ್ತಿಕರ ವಿಚಾರ ಏನಂದ್ರೆ ಬ್ರೂಸ್ಲಿ ಅವರಿಗೆ ನೀರು ಅಂದ್ರೆ ತುಂಬಾ ಭಯ. ಹಾಗಾಗಿನೇ ಅವರು ತಮ್ಮ ಜೀವಮಾನದಲ್ಲಿ ಈಜನ್ನು ಕಲಿಯುವಂತ ಸಾಹಸಕ್ಕೆ ಮುಂದಾಗಲೇ ಇಲ್ಲ. ಬ್ರೂಸ್ಲಿ ಒಮ್ಮೆ ಕೇವಲ 11 ಸೆಕೆಂಡ್ನಲ್ಲಿ ತಮ್ಮ ಒಂದೇ ಪಂಚ್ನಿಂದಾಗಿ ಎದುರಾಳಿಯನ್ನ ಅರ್ಧ ಗಂಟೆಗಳ ಕಾಲ ಮೂರ್ಛೆ ಹೋಗುವಂತೆ ಮಾಡಿದ್ರು. 60 ಸೆಕೆಂಡ್ಗಳ ಒಳಗಾಗಿ ಅವರು ವಿಶ್ವದ ಯಾರನ್ನೇ ಆಗಲಿ ಮಣಿಸಬಲ್ಲ ಪಟುವಾಗಿದ್ರು. ಪ್ರಸಿದ್ಧ ನಟರಾದ ಜಾಕಿ ಚಾನ್ ಕೂಡ ಬ್ರೂಸ್ಲಿಯಿಂದ ಬಹಳವೇ ಪ್ರಭಾವಿತರಾಗಿದ್ರು. ಬ್ರೂಸ್ಲಿ ದಿನವೊಂದಕ್ಕೆ 5,000ಕ್ಕೂ ಹೆಚ್ಚಿನ ಪಂಚ್ಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಅವರ 2 ಫಿಂಗರ್ ಪುಷಪ್ಸ್ ಅನ್ನ ವೀಕ್ಷಿಸುವ ಸಲುವಾಗಿನೇ ಜನ ಸೇರ್ತಾ ಇದ್ರು. ಇವರು ತಮ್ಮ 2 ಬೆರಳನ್ನ ಬಳಸಿ 20 ಪುಷಪ್ಸ್ ಅನ್ನ ಮಾಡ್ತಾ ಇದ್ರು. ವಾಷಿಂಗ್ಟನ್ ನಲ್ಲಿ ಅವರ ಜುನ್ ಫ್ಯಾನ್ ಕುಂಗ್ ಫು ಎಂಬ ಹೆಸರಿನ ಒಂದು ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಶಾಲೆ ಕೂಡ ಇತ್ತು. ಇದು ಅದಾಗಲೇ ಬಳಕೆಯಲ್ಲಿದ್ದ ಮಾರ್ಷಲ್ ಆರ್ಟ್ಸ್ ಮಾತ್ರವಲ್ಲದೆ ಬ್ರೂಸ್ಲಿ ತಮ್ಮ ಸ್ವಂತ ಅನೇಕ ಟ್ರಿಕ್ಗಳನ್ನು ಕೂಡ ಕಲಿಸ್ಕೊಡ್ತಾ ಇದ್ರು. ಮಾರ್ಷಲ್ ಆರ್ಟ್ಸ್ ಲೋಕದಲ್ಲಿ ಬ್ರೂಸ್ಲಿ ಹೆಸರು ಈ ಹೊತ್ತಿಗಾಗಲೇ ಅಮೆರಿಕಾದಾದ್ಯಂತ ವಿಶ್ವವಿಖ್ಯಾತವಾಗಿತ್ತು. ಆದರೆ ಅವರಿನ್ನೂ ಅದರ ಹಾಲಿವುಡ್ನಲ್ಲಿ ಗುರುತಿಸಿಕೊಂಡಿರಲಿಲ್ಲ. 1964ರಲ್ಲಿ ಬ್ರೂಸ್ಲಿ ಮೊದಲಿಗೆ ದಿ ಗ್ರೇಟ್ ಹಾರ್ನೆಟ್ ಎಂಬ ಹೆಸರಿನ ಟಿವಿ ಸರಣಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ಟಿವಿ ಶೋ ಯಶಸ್ವಿಯಾಗಿಯೇ ಮುಂದುವರಿಯಿತು. ಈ ಮಧ್ಯೆ ಕೆಲ ಸಣ್ಣ ಪುಟ್ಟ ಸಿನಿಮಾಗಳು ಹಾಗೂ ಶೋಗಳಲ್ಲಿ ಕಾಣಿಸಿಕೊಂಡಂತಹ ಅವರ ನಿಜವಾದ ಫಿಲ್ಮ್ ಡೆಬ್ಯೂ ಶುರುವಾಗಿದ್ದು 1969ರಲ್ಲಿ. ಈ ಸಮಯದಲ್ಲಿ ಕೆಲವಾರು ಚಿತ್ರಗಳಲ್ಲಿ ನಟಿಸಿದ್ದ ಅವರು ಜನರಿಗೂ ಕೂಡ ಇಷ್ಟವೇ ಆಗಿದ್ರು. ವೀಕ್ಷಕರದು 1972ನೇ ಇಸ್ವಿಯ ಸಮಯ. ಆಗ ತೆರೆ ಕಂಡಿದ್ದ ಅವರ ದಿ ವೇ ದಿ ಡ್ರಾಗನ್ ಚಿತ್ರ ಅವರಿಗೆ ಉತ್ತಮ ಹೆಸರು ಹಾಗೂ ಖ್ಯಾತಿಯನ್ನ ತಂದುಕೊಟ್ಟಿತ್ತು. ಇದಾದ ಬಳಿಕ ಅವರು ಕೇವಲ ನಟರಷ್ಟೇ ಅಲ್ಲದೆ ಬರಹಗಾರರು, ನಿರ್ಮಾಪಕರು, ನಿರ್ದೇಶಕರು ಹಾಗೂ ಕೋರಿಯೋಗ್ರಾಫರ್ ಕೂಡ ಆಗುವಲ್ಲಿ ಹೆಜ್ಜೆ ಹಾಕಿದ್ರು. 1973ರಲ್ಲಿ ಅವರ ಎಂಟರ್ ದಿ ಡ್ರಾಗನ್ ಚಿತ್ರಕ್ಕಾಗಿ ಡಬ್ಬಿಂಗ್ ನಡೆಸ್ತಿದ್ದಂತಹ ಬ್ರೂಸ್ಲಿ ಒಮ್ಮೆ ಏಕಾಏಕಿ ಹಾಸಿಗೆಯನ್ನ ಹಿಡಿದಿದ್ರು. ಅನಾರೋಗ್ಯ ಪೀಡಿತರಾದ ಅವರನ್ನ ವಾಷಿಂಗ್ಟನ್ನ ಒಂದು ಆಸ್ಪತ್ರೆಗೆ ಸಾಗಿಸಿ ಚೆಕ್ ಮಾಡಿದಾಗ ಅವ್ರಿಗೆ ಸೆರೆಬ್ರಲ್ ಎಡೆಮಾ ಎಂಬ ಕಾಯಿಲೆ ಇದ್ದದ್ದು ತಿಳಿದು ಬಂತು. ಕೆಲ ದಿನಗಳ ಕಾಲ ಈ ಕಾಯಿಲೆ ಚಿಕಿತ್ಸೆಯಲ್ಲೇ ಮುಂದುವರೆದಂತಹ ಅವರು ಚಿಕಿತ್ಸೆ ಮುಗಿದ ಬಳಿಕ ಗೇಮ್ ಆಫ್ ಡೆತ್ ಎಂಬ ಹೆಸರಿನ ಸೀಕ್ವೆಲ್ ಸಿನಿಮಾಗಾಗಿ ತಯಾರಿಯನ್ನ ನಡೆಸಿದ್ರು. ಆದರೆ 1973ರ ಜುಲೈ 20ರಂದು ಅಚಾನಕ್ಕಾಗಿ ಸುಸ್ತಾದ ಬ್ರೂಸ್ಲಿ ಕೆಲ ಪೇನ್ ಕಿಲ್ಲರ್ ಮಾತ್ರೆಗಳನ್ನ ತೆಗೆದುಕೊಂಡು ವಿಶ್ರಾಂತಿಗಾಗಿ ನಿದ್ರೆಗೆ ಜಾರಿದ್ರು. ಆದರೆ ಇದೇ ಅವರ ಕೊನೆಯ ನಿದ್ರೆ ಆಗಲಿದೆ ಅಂತ ಯಾರಿಗೂ ಊಹೆ ಇರಲಿಲ್ಲ. ಎಚ್ಚರ ತಪ್ಪಿದ ಅವರನ್ನ ಹತ್ತಿರದ ಎಲಿಜಬೆತ್ ಆಸ್ಪತ್ರೆಗೆ ಸಾಗಿಸಿದಾಗ ಅಲ್ಲಿನ ವೈದ್ಯರು ಅವರನ್ನ ಪರೀಕ್ಷಿಸಿ ಬ್ರೂಸ್ಲಿ ಇನ್ನಿಲ್ಲ ಅಂತ ಘೋಷಿಸಿದ್ರು. ಬ್ರೂಸ್ಲಿಯ ಸಾವು ಒಂದು ಮೆಡಿಸಿನಲ್ ರಿಯಾಕ್ಷನ್ ಹಾಗೂ ಅಲರ್ಜಿಕ್ ಸ್ಥಿತಿಯಿಂದಾಗಿ ಸಂಭವಿಸಿದೆ ಅಂತ ವರದಿಗಳು ತಿಳಿಸಿದ್ವು. ಇನ್ನು ಬ್ರೂಸ್ಲಿ ಹಶೀಶ್ ಎಂಬ ಡ್ರಗ್ ಔಷಧಿಯನ್ನ ಸೇವನೆ ಮಾಡ್ತಾ ಇದ್ರು. ಇದು ಗಾಂಜಾ ಗಿಡದಿಂದ ತಯಾರಾಗುತ್ತೆ. ಈಗ ಇದನ್ನ ಮಾದಕ ಅಂತ ಬ್ಯಾನ್ ಮಾಡಲಾಗಿದೆಯಾದರೂ ಆಗ ಇದು ಅಮೆರಿಕಾದಲ್ಲಿ ಲೀಗಲ್ ಆಗಿತ್ತು. ಇದರ ಕೆಮಿಕಲ್ ಹಾಗೂ ಮಾತ್ರೆಗಳ ರಾಸಾಯನಿಕಗಳೆರಡು ಸೇರಿ ಬ್ರೂಸ್ಲಿ ದೇಹದಲ್ಲಿ ವಿಲಕ್ಷಣವಾಗಿ ವರ್ತಿಸಿ ಅವರಿಗೆ ಹಠಾತ್ ಸಾವನ್ನ ತಂದಿವೆ ಅಂತ ಹೇಳಲಾಯಿತು. ಮುಂದೆ 1994ರಲ್ಲಿ ಸಿನಿಮಾ ಶೂಟಿಂಗ್ ಒಂದರಲ್ಲಿ ಬುಲೆಟ್ ಏಟನ ತಿಂದ ಇವರ ಮಗ ಬ್ರಾಂಡನ್ ಲೀ ಕೂಡ ತಂದೆಯಂತೆಯೇ ಚಿಕ್ಕ ವಯಸ್ಸಲ್ಲಿಯೇ ಮರಣಿಸಬೇಕಾಗಿ ಬಂತು. ಬ್ರೂಸ್ಲಿ ಅವರ ಸಾವು ಇಡೀ ಜಗತ್ತನ್ನೇ ದಿಗ್ಭ್ರಮೆಗೊಳಿಸಿತ್ತು. ಈ ಟೈಮ್ಸ್ ಮ್ಯಾಗಝಿನ್ ಬ್ರೂಸ್ಲಿ ಅವರನ್ನ ಕಳೆದ ಶತಮಾನದ 100 ಅತ್ಯಂತ ಪ್ರಭಾವಿ ಗಣ್ಯರ ಪಟ್ಟಿಯಲ್ಲಿ ಒಬ್ಬರಾಗಿ ಸ್ಥಾನವನ್ನು ಕೊಟ್ಟು ಗೌರವಿಸಿತ್ತು. ಅಮೆರಿಕದ ಚೈನಾ ಟೌನ್ನಲ್ಲಿ 2013ರಲ್ಲಿ ಬ್ರೂಸ್ಲಿ ಅವರ ಒಂದು ಪುತ್ಥಳಿಯನ್ನು ಕೂಡ ನಿರ್ಮಿಸಿದ್ರು. ಬ್ರೂಸ್ಲಿ ಅವರ ಪತ್ನಿ ಲಿಂಡಾ ತಮ್ಮ ಪತಿಯ ಬಗ್ಗೆ ಅವರ ಆತ್ಮಚರಿತ್ರೆಯ ಒಂದು ಪುಸ್ತಕವನ್ನು ಕೂಡ ಬರೆದು ಪ್ರಕಟಿಸಿದ್ರು. ಇದು ಜಗತ್ತು ಕಂಡ ಅಸಾಮಾನ್ಯ ಫೈಟರ್ ಒಬ್ಬರ ಜೀವನಗಾಥೆ. ವೀಕ್ಷಕರ ಬ್ರೂಸ್ಲಿ ವಿಶ್ವ ಜನ ಮಾನಸದಲ್ಲಿ ಯಾವತ್ತೂ ಕೂಡ ಅಚ್ಚಳಿಯದೆ ಉಳಿಯುವಂತಹ ಹಾಗೂ ಸದಾ ಸ್ಮರಿಸಲ್ಪಡುವಂತಹ ಗೌರವಾನ್ವಿತ ವ್ಯಕ್ತಿಯಾಗಿ ಉಳಿದು ಹೋಗ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.